ಶ್ರೀ ಗುರು ವಚನೋಪದೇಶವ. ವಚನ ಉಪದೇಶ ಅನ್ನುವಂಥ ಎರಡು ಶಬ್ದಗಳನ್ನು ಬಳಸಿದರು. ಯಾಕೆ ಗುರುವಿನ ಮಾತು ವಚನ ಆದು ಅಂತಂದ್ರೆ, ಇಲ್ಲೊಬ್ಬ ಶರಣರು ಹೇಳ್ತಾರ, ಗುರುಗಳ ಮಾತಿನಿಂದ ಏನಾಗ್ತದ? ಹರಿಯುವುದು ಭವಪಾಶ, ಕೊನೆಗೊಳ್ಳುವುದು ಆಕ್ರೋಶ, ಕರಗುವುದು ಮೈ ಮಾತು ಮನದ ದೋಷ, ಇರದಂಜಿ ಓಡುವವು ಕಪಟ ವಂಚನೆ ಮೋಸ, ಗುರುವಚನಮಂ ಕೇಳೆ ಬೋಳು ಬಸವ. ನೋಡ್ರಿ, ಅವರು ಮಾತಾಡಿದ್ರೆ ಏನಾಕತ್ತೈತ್ರಿ? ಹರಿಯುವುದು ಭವಪಾಶ, ಕೊನೆಗೊಳ್ಳುವುದು ಆಕ್ರೋಶ. ಮಹಾತ್ಮರ ಮಾತು ಕೇಳಿದ್ರೆ ಸಿಟ್ಟ ಸೆಡುವ ಎಲ್ಲ ಹೋಗ್ತೈತ, ಕೋಪ ತಾಪ ಎಲ್ಲ ಹೊಕ್ಕವತ್ತ, ದೋಷ ಹೋಗ್ತದಂತ, ಕಪಟ ಹೋಗ್ತದಂತ, ವಂಚನೆ ಮಾಡುವಂಥವನ ಮನಸ್ಸು ಸದಾ ಏನಾಕತ್ತೈತ್ರಿ? ತಿಳಿಯಾಗಿ ಹೋಗ್ತದಂತ. ಯಾರ ಮಾತು ಕೇಳಿದ್ರೆ? ಗುರುಗಳ ಮಾತು ಕೇಳಿದ್ರೆ. ಯಾಕೆ? ಆ ಮಾತಿನೊಳಗಂತಹ ಸತ್ವ ಇರ್ತದೆ. ಅಂತಹ ಸದ್ಗುರುವಿನ ಮಾತನ್ನು ಕೇಳಬೇಕು. ಆ ಗುರುವಿನ ಮಾತು ಏನು ಮಾಡ್ತದ ರೀ ನಮಗೆ ಅಂತ ಕೇಳಿದ್ರೆ, ಈ ಭವದಿಂದ ಪಾರ ಮಾಡ್ತದ. ಗುರುವಿನ ಮಾತ ಸಂಸಾರ ಹೆಂಗೆ ಮಾಡಬೇಕು, ಪರಮಾರ್ಥ ಹೆಂಗೆ ಮಾಡಬೇಕು ಅನ್ನೋದನ್ನು ಕಲಿಸ್ತದ. ಗುರುವಿನ ಮಾತ ಸಂಸಾರದೊಳಗೆ ಹೆಂಗಿದ್ರೆ ಸಂಸಾರ ಗೆಲ್ಲುತ್ತೀವಿ ನಾವು, ಹೆಂಗೆ ಮಾಡಿದ್ರೆ ಪರಮಾರ್ಥದೊಳಗೂ ನಮ್ಮದೊಂದು ಹೆಜ್ಜೆ ಗುರುತು ಉಳಿತದ. ಅದನ್ನು ಕಲಿಸೋದು ಯಾರು ಮಾತ್ರಿ? ಗುರುಗಳು ಮಾತ. ಅಂಥವ್ರ ಮಾತ ಏನಿರ್ತಾವ ಅಂತಂದ್ರೆ ಯಾವತ್ತು ಜ್ಯೋತಿರ್ಲಿಂಗ ಸ್ವರೂಪದೊಳಗೆ ಇರ್ತಾವ. ಗುರುಗಳ ಮಾತ ಯಾವಾಗಲೂ ಹೆಂಗಿರ್ತಾವ ಅಂತಂದ್ರೆ ಪರಮಾತ್ಮನ ದರ್ಶನವನ್ನು, ತತ್ವದ ದರ್ಶನವನ್ನು ಮಾಡಿಸ್ತಾವ. ಅದಕ್ಕೆ ಬಸವಣ್ಣನವರು ಒಂದು ಮಾತನ್ನು ಹೇಳ್ತಾರ, ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚು ಚಿಪ್ಪುಗಳ ಕಾಣಬಹುದು, ವಾರಿಧಿ ಮೈದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು. ಹೆಂಗ್ರಿ? ಅವ್ರು ಮಾತಾಡಿದ್ರೆ ದೇವ್ರ ತೋರಿಸ್ತಾರತ್ರಿ, ನಾವು ಮಾತಾಡಿದ್ರೆ ದೇವ್ರುಗಳು ಮರುವಾಗಬೇಕು. ನಮ್ಮ ಮಾತು ಕೇಳಿ ಈಗ ಭಾಳ ಮಂದಿ ಹಂಗ ಮಾಡಾಕತ್ತಾರ. ಎಲ್ಲದಾನ ದೇವ್ರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಹೇಳೋ ಮಂದಿ. ಅವ್ರ ಮಾತು ಕೇಳಿ 8 ಮಂದಿ ಉದ್ದಾರಾಗ್ಯಾರ. ನಮ್ಮ ಧರ್ಮದೊಳಗೆ ಹೆಂಗೈತಿ ಅಂತಂದ್ರೆ, ಅಣು ರೇಣು ತೃಣಕಾಷ್ಟ ಭರಿತ ಪರಮಾತ್ಮ, ಅಣು ಅಣುವಿನಲ್ಲಿ ಭಗವಂತನನ್ನು ಕಂಡಿರುವಂತಹ ನಮ್ಮ ಸಂಸ್ಕೃತಿ. ನಿನ್ನ ಭಾವಕ್ಕೆ ಎದುರಾಗ ಬೇಕಾದ್ರಾಗೂ ಕಾಣ್ತಾನೆ. ಗೊಲ್ಲಾಳಗ ಕುರಿಕ್ಯ ಕಂಡಾನಿಲ್ಲ. ಕುರಿಕ್ಯಾಗ ನಮಗೆ ಲಿಂಗದಾಗ ಕಾಣೋನು, ಲಿಂಗ ಎಲ್ಲೋ ನಾವೆಲ್ಲ. ಕುರಿಕ್ಕಿನ ಕಂಡ್ರಿ ಗೊಲ್ಲಾಳಪ್ಪಗ. ಎಲ್ಲ ಕಡೆ ದೇವ್ರದಾನ. ಆದ್ರೆ ಎಲ್ಲೆಲ್ಲಿ ಇರುವಂಥ ದೇವರನ್ನು ನೋಡಬೇಕಾಗಿತ್ತು ಅಂತಂದ್ರೆ, ಎಲ್ಲೆಲ್ಲಿ ಇರುವ ದೇವರ ದರ್ಶನ ಮಾಡ್ಕೊಂಡವ್ರ ತೆಕ್ ಹೋಗಬೇಕು. ಎಲ್ಲ ಕಡೆ ತನ್ನ ನಾಲ್ಗಿ ಚಪ್ಪಲಕ್ಕಾಗಿ, ಬಾಯಿ ಚಪ್ಪಲಕ್ಕಾಗಿ 4 ಮಾತೇಳಿ ಹೌದು ಅನಿಸ್ಕೊತಿರ್ತಾರಲ್ಲ, ಅಂಥವ್ರ ಮಾತು ಕೇಳಿದ್ರೆ ಎಲ್ಲ ಕಡೆ ದೇವ್ರು ಕಾಣಂಗಿಲ್ಲ ನಿನಗೆ. ಎಲ್ಲ ಕಡೆ ಏನು ಕಾಣ್ತದ ರೀ? ಕೆಟ್ಟದ ಕಾಣ್ತದ. ದೃಷ್ಟಿರೇವ ಸೃಷ್ಟಿ. ಅವನ ದೃಷ್ಟಿ ಎಲ್ಲ ಕಡೆ ಸರಿ ಇಲ್ಲ ಅಂತ. ಅವನ ದೃಷ್ಟಿ ಎಲ್ಲ ಕಡೆ ದೇವತ್ವವನ್ನು ಕಂಡಿಲ್ಲ. ಅದೇ ಬಸವಣ್ಣ ಹೇಳಿಲ್ಲ,
ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಹೇಳ್ಯಾರಿಲ್ಲ, ವಿಶ್ವತೋ ಬಾವು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ. ಎಲ್ಲ ಕಡೆ ಅದಾನಂತ ಹೇಳ್ಯಾರ ಅವರು ಪರಮಾತ್ಮ. ಅಣುರೇಣು ತೃಣಕಾಷ್ಟ ಭರಿತನಾಗಿರ್ತಕ್ಕಂತಹ ಪರಮಾತ್ಮನ ಇರುವಿಕೆಯನ್ನು ತೋರಿಸಿಕೊಡುವಂತಹ ಶಕ್ತಿ ಯಾರಿಗದ ಅಂತ ಕೇಳಿದ್ರೆ ಮಹಾತ್ಮರಿಗೆ ಅದ. ಅಂತಹ ಮಾತುಗಳನ್ನು ಕೇಳಬೇಕು. ಇಂತಹ ಮಾತುಗಳನ್ನು ಎಲ್ಲರೂ ಆಡಾಕ ಬರಂಗಿಲ್ಲ. ಅದಕ್ಕೆ ನಮ್ಮ ಜೇವರಿಗೆ ಸಣ್ಮುಖ ಶಿವಯೋಗಿಗಳಂದ್ರು ಎಲ್ಲರನ್ನೂ ಸರಿಯಾಗಿ ಮಾತಾಡಕ್ಕೆ ಬರಂಗಿಲ್ಲಪ್ಪ. ಅದಕ್ಕೆ ಮಾತಾಡು ಮಂದಿಗೆ ನಾವು ಮೂರು ಕೆಟಗರಿ ಒಳಗೆ ಇಟ್ಬಿಟ್ಟಿವಿ ಅಂದ್ರೆ ಅವರು ಕೆಟಗರಿ ಅದಾವಿಲ್ಲ ರೀ, 1ನೇ 2ನೇ 3ನೇ ಕೆಟಗರಿ ಒಳಗೆ ABC ಅಂತ ಇಟ್ಟಿವಿ ನಾವು. ಹೆಂಗೆ ಅಂತ ಕೇಳಿದ್ರೆ, ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಕತ್ತರಿಯುಳ್ಳಾತ ಕನಿಷ್ಠ. ಹೆಂಗ್ರಿ? ಎತ್ತರ ಪಿತ್ತರನ ಮಾತಾಡ್ತಾವ್ರೆ, ಬಾಯಿ ತೆಗೆದ್ರೆ ಜಗಳ. ಯಾಕ್ರಿ? ಬಾಯಿ ತೆಗೆದ್ರೆ ಹೊಲಸು ಬೇಗಳ. ಏನ್ರಿ ಮುತ್ತು ಉದುರಿಸಿದಂಗೆ ಉದುರಿಸ್ತಾರೆ ನೋಡ್ರಿ. ಇಷ್ಟು ಹೇಸಿಗೆ ಬರ್ತಾವ್ರಿ ಅವು ಮಾತ. ಬಾಯಿತು ಯಾಕ್ರಿ? ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಕೃತಂಗಳಿಗದು ಮಿಗಲು. ಶಿವನಾಮವನು ನುಡಿಯದ ಬಾಯಿ ಅಂತ ಹೊಲಸು ಬೇಗಳ ಬೈತಿರ್ತಾವಲ್ಲ, ಅವತ್ರ ಬಾಯಿ ಅಲ್ಲದ ಬಚ್ಚಲು ಕುಣಿ ಅನ್ಕೋರಿ ನೀವು. ಬಚ್ಚಲು ಕುಣಿಕಿಂತ ಕೆಟ್ಟ್ರಿ ಅವತ್ರ ಬಾಯಿ. ಹೊತ್ತು ಹೊಂಟ್ರೆ ಹೊಲಸು ಬೇಗಳ, ಹೊತ್ತು ಹೊಂಟ್ರೆ ಕೆಟ್ಟ ಬೇಗಳ, ಹೊತ್ತು ಹೊಂಟ್ರೆ ಜಗಳದ ಮಾತು. ಅವು ಬಾಯಿ ಅಲ್ಲವು, ಅವೇನ್ರಿ ಬಚ್ಚಲು ಕುಣಿ ಇದ್ದಂಗೆ. ಅದಕ್ಕೆ ಅವ್ರು ಹೇಳ್ತಾರೆ, ಮಾತಿನಲ್ಲಿ ಕರ್ಕಶ, ಮನದಲ್ಲಿ ಕತ್ತರಿ. ಯಾವಾಗ ಮತ್ತೊಬ್ಬರ ಜೀವನ ಹಾಳು ಮಾಡೀನಿ ಅನ್ನುವಂಥ ತಲೆಯಾಗಿರೋ. ಮಾತಿನಲ್ಲಿ ಲಲ್ಲಿ, ಮನದಲ್ಲಿ ಕತ್ತರಿಯುಳ್ಳಾತ ಯಾರಿ? ಮಧ್ಯಮನೆಂಬರು. ಮಾತಿನೊಳಗೆ ಏನಿರ್ಬೇಕತ್ರಿ? ಚಂದ ಮಾತಾಡ್ತಾರತ್ ಒಂದಿಷ್ಟು ಮಂದಿ. ಏನು ಮಾತಾಡ್ತಾರ ಅಂತಂದ್ರೆ, ಬಾಯಾಗ ಬಸಪ್ಪ, ಹೊಟ್ಯಾಗ ಮಾತು ನೋಡ್ಬೇಕು, ಹಳ್ಳು ಕರಗುತ್ತಾವ ಹೊಟ್ಯಾನು ಮಾತಾಡ್ತಾರಿಲ್ಲ. ಭಾರಿ ಚಂದ ಮಾತಾಡ್ತಾರೆ. ಅವ್ರ ಮಾತು ಕೇಳಿ ಮಳ್ಳಾಗಿರ್ಬೇಕು. ಮಾಡ್ತಾರಿಲ್ರಿ ಅಂತ ಮಾತಾಡೋರು ನಿಮ್ಮ ನಡು ಸಿಕ್ಕಾರಿಲ್ಲ. ಅವ್ರ ಮಾತು ಕೇಳ್ಬೇಕು ಅನ್ನಿಸ್ತದೆ ನೋಡ್ರಿ. ನೀವು ಬೇಕಾರೆ ಭಾಳ ಮಂದಿ ಸಿಗ್ತಾರೆ, ಭಾಳ ನಮ್ಮವ್ರೇನೋ ಅನ್ನಂಗೆ ಮಾತಾಡ್ತಾರೆ. ಆದ್ರೆ ಮನಸ್ಸಿನಾಗ ಯಾವ ಅತಿ ಚಂದ ಮಾತಾಡ್ತಾನೆ ನೋಡು, ಅವನ ಮನಸ್ಸಿನಾಗ ಏನಿರ್ತೈತೆ ರೀ? ಏನೋ ಐತಿ, ಸಮಥಿಂಗ್ ಇಸ್ ರಾಂಗ್ ಅಂತ ತಿಳ್ಕೊಬೇಕು. ಮಾತಿನಲ್ಲಿ ಮೃದು, ಮನದಲ್ಲಿ ಪ್ರೀತಿಯುಳ್ಳವನ ಉತ್ತಮನೆಂಬರು. ಮಾತು ಹೆಂಗತ್ರಿ? ಮೆತ್ತಗೆ ಮಾತಾಡೋದು, ಮನಸ್ಸಿನೊಳಗೆ ಪ್ರೀತಿ ಇರಬೇಕು. ಯಾಕಂದ್ರೆ ಮೃದುವಾದ ಮಾತು ಏನು ಮಾಡ್ತದಂದ್ರೆ, ಮಾತಿನಿಮ್ ನಡೆ ನುಡಿಯು, ಮಾತಿನಿಮ್ ಹಾಗೆ ಕೊಲೆಯು, ಮಾತಿನಿಮ್ ಸರ್ವ ಸಂಪದವು. ನಿನ್ನ ಮಾತ ಏನದ ಅಂದ್ರೆ ಮಂದಿ ಗಳಿಸ್ಕೊಳ್ಳೋಕೆ ಕಾರಣ ಆಕತಿ. ನಿನ್ನ ಮಾತ ಮಂದಿದಿಂದ ನಿನ್ನನ್ನು ದೂರ ಮಾಡ್ತದೆ. ಕೆಲವೊಬ್ರಿಗೆ ಮಾತಾಡೋಕ್ಕೆ ಬರಂಗಿಲ್ಲ ರೀ, ಎತ್ತರ ಪಿತ್ತಾರೆ ಅಂತ ಬಾಯಿಗೆ ಬಂದದ್ದು ಮಾತಾಡ್ತಿರ್ತವೆ. ಅವೇನು ಮತ್ತೊಬ್ರಿಗೆ ನೋವು ಅಕ್ಕ ಅನ್ನೋದು ಗೊತ್ತಾಗಂಗಿಲ್ಲ. ಆ ಟೈಮ್ಗೆ ಅವ್ರಿಗೆ ಒಳ್ಳೇದಾಕತ್ತೆ ಅನ್ನೋದು ಗೊತ್ತಿಲ್ಲ. ಮಾತ ಸೂಕ್ಷ್ಮ ಇರಬೇಕು, ಮಾತ ಕಾಳಜಿದಿಂದ ತುಂಬಿಕೊಂಡಿರ್ಬೇಕು. ಮಾತಿನೊಳಗೆ ಸಿಟ್ಟಿರಬೇಕು. ಎಂಥ ಸಿಟ್ಟಿರ್ಬೇಕಂದ್ರೆ ಹುಸಿ ಕೋಪ ಅಂತಾರೆ, ಹಂಗಿರ್ಬೇಕೆ ವಿನಃ ಶಾಶ್ವತವಾಗಿರ್ತಕ್ಕಂಥ ಸಿಟ್ಟ ಇರಬಾರ್ದು. ಮನಸ್ಸಿನೊಳಗೆ ಏನಿರ್ಬೇಕು ರೀ? ಪ್ರೀತಿ ತುಂಬಿಕೊಂಡಿರ್ಬೇಕು. ಮಾತು ಮೃದುವಾಗಿಯೂ ಇರಬೇಕು, ಮಾತಾ ಹೃದಯ ಏನಿರ್ಬೇಕು ರೀ? ಪ್ರೀತಿಯಿಂದ ತುಂಬಿಕೊಂಡಿರ್ಬೇಕು. ಬಸವಣ್ಣವ್ರು ಹೇಳಿಲ್ಲ? ಎಷ್ಟು ಚಂದ ನೋಡ್ರಿ ಬಸವಣ್ಣನ ಮಾತು. ವಿನಯದ ಸಾಕಾರ ಮೂರ್ತಿ ಬಸವಣ್ಣ. ಹೇಳ್ತಾರವರು, ಬಾಗಿದ ತಲೆ ಮುಗಿದ ಕೈ ಆಗಿಡಿಸಿ. ಎಷ್ಟು ವಿನಯ ರೀ! ಹೃದಯ ಪ್ರೇಮದಿಂದ ತುಂಬಿದಾಗ ಶರೀರ ತಾನೇ ಬಾಗ್ತದಿಲ್ಲ. ಬಾಳಿ ಗೊನಿ ಬಿಡ್ತು ಅಂತಂದ್ರೆ
ಬಗ್ಗತ್ತದ ಯಾಕ್ರಿ ಅದು ಗೊನೆ ಹಿಂಗೆ ಬೆಳಿತದನ್ ಮ್ಯಾಲ್ಕತ್ತ ಗೊನೆ ಬಿಡ್ತಂದ್ರೆ ಏನಾಕತ್ತದ ಬಾಗತ್ತದಿಲ್ಲ. ಹಂಗೆ ಹೃದಯದೊಳಗೆ ಪ್ರೇಮ ತುಂಬಿಕೊಂಡಂಥ ಮನುಷ್ಯ ಹೆಂಗಿರ್ತಾನ ಅಂತಂದ್ರೆ ತಗ್ಗಿ ಬಗ್ಗೆ ಇರ್ತಾನೆ. ಇನ್ನೊಂದು ಮಾತು ಹೇಳ್ತಾರ, ಮಾತಿನಲ್ಲಿ ಮಂತ್ರ, ಮನದಲ್ಲಿ ಮಹಾನುಭಾವ, ಆತ್ಮದಲ್ಲಿ ಜ್ಯೋತಿ ಬೆಳಗುತ್ತಿಪ್ಪರಾಗಿ, ಉತ್ತಮನಲ್ಲ ಮಧ್ಯಮನಲ್ಲ ಕನಿಷ್ಠನಲ್ಲ ನೋಡ ನಿಮ್ಮ ಶರಣರು. ಅವ್ರು ಯಾರಂತಂದ್ರೆ ಅತೀತರವರು. ಹೆಂಗದಾರ್ರಿ ಅವರು? ಮಾತಿನೊಳಗೆ ಮಂತ್ರ ತುಂಬಿಕೊಂಡದ. ಯಾಕೆ ಮಿತ ಅದಾವ ಮಾತು, ಸ್ವಲ್ಪ ಮಾತಾಡ್ತಾರೆ. ಮಂತ್ರ ನೀಟಿಟ್ಟುದದ ಅವನ ಮಂತ್ರ ಎಷ್ಟು ಸಣ್ಣದಾಗ ಗೊತ್ತಿಲ್ಲ. ಮನನಾತ್ರಾಯತೆ ಇತಿ ಮಂತ್ರ. ಯಾವುದನ್ನು ಮನನ ಮಾಡಿದಾಗ ಭವಸಾಗರದಿಂದ ದಾಟ್ತೀವೋ ಅದಕ್ಕೇನಂತಾರ್ರಿ? ಮಂತ್ರ ಅಂತ ಕರೀತಾರೆ. ಮನನಾತ್ರಾಯತೆ ಮಂತ್ರ. ಹಂಗೆ ಮಾತಿನೊಳಗೆ ಮಂತ್ರ, ಮನದಲ್ಲಿ ಮಹಾನುಭಾವ, ಪರಮಾತ್ಮನ ಧ್ಯಾನ ಚಿಂತನೆ ಸತತ ಇರ್ತದೆ. ಸದಾ ಆತ್ಮಜ್ಯೋತಿ ದರ್ಶನ ಮಾಡ್ಕೋತಿರ್ತಾರವ್ರು. ಅಹಂ ಆತ್ಮ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ನಿತ್ಯ ಜ್ಞಾನದ ಅನುಭವ ಮಾಡ್ಕೊಳ್ಳವ ಯಾರು ಅಂತ ಕೇಳಿದರೆ ಅವ ಪರಮಾತ್ಮನ ಸ್ವರೂಪನೇ ಅದಾನ ವಿನಃ ಅವನನ್ನು ಉತ್ತಮ ಮಧ್ಯಮ ಕನಿಷ್ಠ ಇವು ಮೂರರೊಳಗೂ ಸೇರ್ಸಾಕ ಬರಂಗಿಲ್ಲ. ಯಾಕಂದ್ರೆ ಆತ ಪರಮಾತ್ಮನೇ ಅದಾನ. ಅಂತಹ ಪರಮಾತ್ಮನ ಸ್ವರೂಪಿಯಾಗಿರತಕ್ಕಂತಹ ಸದ್ಗುರುವಿನ ಮಾತು ಏನಿರುತ್ತದ ಅಂತ ಕೇಳಿದ್ರೆ ವಚನ ಆಗಿ ಇರ್ತದೆ. ಗುರುನಾಥನ ಮಾತಿನೊಳಗ ಅಪಾರವಾಗಿರ್ತಕ್ಕಂತಹ ಶಕ್ತಿ ತುಂಬಿಕೊಂಡಿರ್ತದೆ. ಗುರುನಾಥನ ಮಾತಿನೊಳಗ ಜ್ಞಾನ ತುಂಬಿಕೊಂಡಿರ್ತದೆ. ಗುರುನಾಥನ ಮಾತಿನೊಳಗ ಅನುಭವ ತುಂಬಿಕೊಂಡಿರ್ತದೆ. ಗುರುನಾಥನ ಮಾತಿನೊಳಗೆ ಏನು ತುಂಬಿಕೊಂಡಿರ್ತದ ಅಂತಂದ್ರೆ ತನ್ನನ್ನು ನಂಬಿ ಬಂದಿರುವಂತಹ ಜೀವಾತ್ಮನ ಉದ್ಧಾರ ಒಂದೇ ಆತನಲ್ಲಿ ತುಂಬಿಕೊಂಡಿರ್ತದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಅದಕ್ಕೆ ಗುರುವಿನ ಬಗ್ಗೆ ಒಂದು ಮಾತು ಹೇಳ್ತಾರೆ, ತಿಳಿಯಬೇಕಾಗಿರ್ಪ ಶಾಸ್ತ್ರಗಳೋಳ್ ಕಲ್ಪ, ತಿಳಿಯುವ ಮತಿಯ ವಯಸ್ಸು ನಗಿರ್ಪುದಲ್ಪ, ತಿಳಿದು ಸರ್ವ ಜಗದೋಳ್ ಒಡೆಯನಂಬೆರೆ ಬಳಿಸಾರು ಗುರುವನ್ನ ಬೋಳು ಬಸವ. ನೋಡ್ರಿ, ತಿಳ್ಕೋಬೇಕಾಗಿರುವಂತಹ ಸಾರ ಬಹಳ ಅದ. ನಿನ್ನ ಆಯುಷ್ಯ ಕಡಿಮೆ ಆಗ್ಯದ. ಕಡಿಮೆಯಾಗಿರ್ತಕ್ಕಂತಹ ಆಯುಷ್ಯದೊಳಗೆ ಸಾರಭೂತವಾಗಿರ್ತಕ್ಕಂತಹ ಸದ್ಗುರುವಿನ ಮಾತನ್ನು ಕೇಳು. ಅರೇ ನಾವು ಕೇಳ್ತೀವ್ರಿ, ಕೇಳ್ಕೊತನ ಬಂದೀವ್ರಿ, ಅಂದಿನ ಹಿಡಿದು ಹಿಂದಿನ ತನಾನು ನಾವು ಕೇಳ್ಕೊತ ಬಂದೀವ್ರಿ ಅಂತಂದ್ರೆ ಕೇಳಿದ ಕೂಡಲೇ ಮುಕ್ತಿ ಆಕತ್ತಾರ್ರಿ ಅವರು. ನಮಗೆ ಯಾಕಾಗಿಲ್ಲ? ಎಷ್ಟು ವರ್ಷ ಆಯ್ತು ರೀ ಕೇಳಾಕತ್ತಿ? 23 ವರ್ಷ. ಇವು 23 ವರ್ಷ ಬಿಡ್ರಿ, ಹೊರಗೆ ಅಲ್ಲೆಲ್ಲಿಗೆ ಅಡ್ಡಾಡ್ತಿರ್ಲೆ. ಈಗೇನು ಕಡಿಮೆ ಅದಾವ ಪ್ರೋಗ್ರಾಮ್ಗಳು, ಎಲ್ಲ ಕಡೆ ಹೋಗ್ತೀವಿ. ಎಲ್ಲರ ಮಾತು ಕೇಳಿ 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 ಏಟು ಉದ್ಧಾರ ಆಗೀವಿ. ಅಂದರೆ ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ, ನನ್ನ ಆಚಾರದಲ್ಲಿ, ನನ್ನ ವಿಚಾರದಲ್ಲಿ ಬದಲಾವಣೆ ಆಗಿಲ್ಲ. ಇಟ್ಟು ಕೇಳಿ ಅಂದರೂ ನಿನಗೆ ಕೇಳಿಲ್ಲ. ನೀನು ಕೇಳಿದಂಗೆ ಮಾಡಿ ಕೇಳಿಲ್ಲ. ಕೇಳಿದ್ದ ಆಗಿತ್ತು ಅಂದ್ರೆ ನಿನಗೇನಾಕಿತ್ತು? ಮೋಕ್ಷ ಆಕ್ಕಿತ್ತು. ಬುದ್ಧ ಕೇಳಿದ ನೋಡ್ರಿ, ಕೇಳಿಲ್ಲ, ನೋಡಿದ ಮಾತ್ರಕ್ಕನ ಮನೆ ಬಿಟ್ಟು ಅದವು.
ಏನು ಮುಪ್ಪಾನ ಮುದುಕನ್ನ ರೋಗಿಯ ಶರೀರವನ್ನು ಹೆಣವನ್ನು ನೋಡಿ ಅವನಿಗೆ ಬುದ್ಧನಿಗೆ ವೈರಾಗ್ಯ ಉತ್ಪತ್ತಿ ಆತ. ಅದಕ್ಕೆ ಅವ್ರು ಹೇಳಿದರು, ಮಧ್ಯರಾತ್ರಿಗೆ ಎದ್ದು ಹೋದವರೆಲ್ಲ ಏನಾಗಂಗಿಲ್ಲ ರೀ, ಸುಮ್ಮನೆ ಇಲ್ಲಿ ಕೇಳುತ್ತಾನೆ ಕೇಳಿದಂಗೆ ಆಕೈತಿ. ಆಯ್ತು ದೇವಾಲಯ ಬಿಟ್ಟು ಹೊರಗೆ ಹೋದೇವ, ನಡೆಯವ ಯವ ಸಾಕಾಗ್ಯದ, ನಡಿಯಪ್ಪ ಯಪ್ಪ ಸಾಕಾಗ್ಯದ, ಏನು ಸಾಕಾಗ್ಯದೋ ಏನೋ ಗೊತ್ತಿಲ್ಲ, ಸಾಕಾಗ್ಯದ ನಡಿಯಪ್ಪ ಯಪ್ಪ, ಬರಬೇಕಲ್ಲ ಅನಿವಾರ್ಯ ಐತಿ, ಕೂಡಿರ್ಬೇಕಲ್ಲ ಅನಿವಾರ್ಯ ಐತಿ. ನಾವು ಯಾರ್ದೋ ಒತ್ತಾಯಕ್ಕಾಗಿ ಅಂದ್ಕೊಂಡಿರ್ತೀವಿ. ಮನ್ಯಾನ ಕಿರಿಕಿರಿ ತಪ್ಪಿಸ್ಕೊಂಡು ಕುಂಡ್ರವ್ರು ಭಾಳ ಮಂದಿ ಇದಾರೆ. ಒಂದು ತಾಸು ಅದ್ರ ಮುಂದೆ ಏನು ಕುಂದ್ರದ ಇಲ್ಲಿ ಬಂದು ಕುಂದ್ರ ಅವ್ರು ಅದಾರ. ಹೌದಿಲ್ಲ? ಮನ್ಯಾನ ಹಿಡಂಬೆ ಇರ್ತಾಳಲ್ಲ ಆಕಿ, ನಿಮ್ಮೂರಾಗಲ್ಲ ನಮ್ಮೂರ ಕಡೆ. ಆಕಿ ಚಂಡಿ ಚಾಮುಂಡಿ ಇರ್ತಾಳೆ, ಅದ್ರ ಕೈಯಾಗ ಏನು ಸಿಕ್ಕೊಂಡು ಒದ್ದಾಡ್ದು ಒಂದು ತಾಸರ ನೆಮ್ಮದಿ. ಯಾಕ್ರಿ ಇದು ಅದಕ್ಕೂ ಬಂದು ಕೂತಿರ್ತಾರೆ. ಎಲ್ಲರೂ ಕೇಳಕ್ಕೆ ಬಂದಿರ್ತಾರಂತೇನಲ್ಲ, ಕೇಳಿದಾಗಲೇ ಏನದ ಮುಕ್ತಿ ಐತಿರ್ತಾರೆ. ನಮಗೆ ಕೇಳಕ್ಕೆ ಬಂದಿಲ್ಲ, ಏನಾಗಿಲ್ಲ ನಮಗೆ, ಕೇಳಿಲ್ಲ. ಒಂದ ರಾಜ್ಯದೊಳಗೆ ಒಬ್ಬ ಗೊಂಬಿ ಮಾರಾಕ ಬಂದಿದ್ದ. ರಾಜನ ಮುಂದೆ 3 ಗೊಂಬೆ ಇಟ್ಟವ, ಮಂಗ್ಯಾನು 3 ಗೊಂಬೆ ಇಟ್ಟ. ನೋಡ್ರಿ, ಒಂದು ಗೊಂಬಿಗೆ 5,000, ಒಂದು ಗೊಂಬಿಗೆ 10,000, ಒಂದು ಗೊಂಬಿಗೆ 25,000 ಅನ್ನೋ. ಅವ ಅಂದ, ಏನು ಅಂಥದೈತಿ ಅಂದವ. ಒಂದು ದಾರ ತರ್ರಿ ಅಂದವ. ದಾರ ಇವು 3 ಗೊಂಬಿ ಮನುಷ್ಯರ ಲಕ್ಷಣಗಳನ್ನು ತಿಳಿಸ್ತಾವ. ತಾರಪ್ಪ ಅಂಥೇಳಿ ದಾರ ಇಸ್ಕೊಂಡ್ರು. ಕಿವ್ಯಾಗ ದಾರ ಹಾಕಿದ ಕೂಡಲೇ ಈಚೆ ಕಡೆ ಬಿಟ್ರಿ, ಅದು ಬಂತ್ರಿ ಈಚೆ ಕಡೆ ಕಿವ್ಯಾಗ. ಅದಕ್ಕೆ ಇದಕ್ಕೆ 5,000 ರೂಪಾಯಿ ರೀ ಅಂದ. ಇನ್ನೊಂದು ಗೊಂಬಿ ಕಿವ್ಯಾಗ ಹಾಕಿದ ಕೂಡಲೇ ಬಾಯಾಗ ಬತ್ರಿ, ಇದಕ್ಕೆ 10,000 ರೀ ಅಂದ. ಇನ್ನೊಂದು ಗೊಂಬಿ ಕಿವ್ಯಾಗ ಹಾಕಿದ್ರೆ ಒಳಗೆ ಹೋತ ತುಟ್ಟುದಾರ, ಇದಕ್ಕೆ 25,000 ರೀ ಅಂದರು. ಅವು ಮಂಗ್ಯಾನ ಗೊಂಬಿ ಅವಲ್ಲ ನಾವೇ. ಹಂಗೆ ಹೇಳ್ತೀರಿ ನಮಗೆ ಮಂಗ್ಯ ಹತ್ತಿರಿನ ಅಂತಂದು. ಈ ಕಿವಿಲೆ ಕೇಳಿ ಕಿವಿಲೆ ಬಿಡೋದು 5,000 ರೂಪಾಯಿ ಮಂಗ್ಯ. ಶಿವಮ್ಮ, ಈ ಕಿವಿಲೆ ಕೇಳಿ ಬಾಯಿಲೆ ವಡ 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 ಅನ್ಕೋತ ಹೋಗೋದು 10,000 ರೂಪಾಯಿ. ಈ ಕಿವಿಲೆ ಕೇಳಿ ಒಳಗೆ ಅಂತರಂಗದೊಳಗೆ ಮಹಾತ್ಮರ ಮಾತುಗಳನ್ನು ಇಳಿಸ್ಕೊಳ್ಳೋದಕ್ಕೆ 25,000 ರೂಪಾಯಿ. ಶ್ರವಣದ ಫಲ ಹೇಳಕತ್ತಾರು. ಈ ಕಿವಿಲೆ ಕೇಳಿ ಕಿವಿಲೆ ಬಿಟ್ರೆ ಕಿಮ್ಮತ್ತಿಲ್ಲ, ನೀ ಕೇಳಿದ್ದಕ್ಕೆ ಫಲ ಇಲ್ಲ. ಈ ಕಿವಿಲೆ ಕೇಳಿ ಅದನ್ನು ಹಿಂಗೆ ಹೇಳಿದ್ರೆ ಹಂಗೆ ಹೇಳಿದ್ರೆ ಹಂಗೆ ಹೇಳೋರು ಹೇಳ್ತಾರೆ ಬಿಡಪ್ಪ, ನಮಗೆ ಯಾರ್ದಾರ ನಮ್ಮದು ಅವ್ರು ಹಂಗೆ ಹೇಳೋರು ಹೇಳ್ತಾರೆ, ಅವ್ರ ಕೆಲಸ ಇಲ್ಲ ಬಗಸಿಲ್ಲ, ಅವ್ರು ಅದಕ್ಕೆ ನಿಂತಾರಪ್ಪ ಅನ್ನೋರು ಅದಾರ. ಇಲ್ಲ, ಅವ್ರು ಅದಕ್ಕೆ ನಿಂತಾರೆ, ಅವ್ರ ಕೆಲಸ ಏನೈತೆ, ಅವ್ರ ಬಗಸಿ ಏನೈತೆ. ಹಂಗೆ ಇಂಥವ್ರು ಹೇಳೋರು 100 ಮಂದಿ ಇರ್ತಾರೆ, ತಿಂಗಳಿಗೊಬ್ಬ ಇಂಥದ್ದು ಹೇಳ್ಕೊತ ಹೋಗಾರ ಇರ್ತಾರೆ. ನಮ್ಮದೇನೈತೆ ಅಷ್ಟು ಮಾಡೋದಪ್ಪ. ಅವ್ರು ಹೇಳಿದಂಗೆ ಮಾಡಿದ್ರೆ ನಮ್ಮ ಜೀವನ ನಡೀತಾವೇನು, ನಮ್ಮ ಸಂಸಾರ ನಡೀತಾವನ್ನ. ಇಂಥವ್ರು ಭಾಳ ಮಂದಿ ನೋಡಿವು ನಾವು ಅಂದಾರ. ಇಲ್ಲಿ ನಿಮ್ಮ ಮನ್ಯಾಗ ನಿಮ್ಮ ಊರಾಗ ಹಚ್ಚುಕೊಂದಿಷ್ಟು ಬುದ್ಧಿ ಇಲ್ಲ, ಅಲ್ಲಿ ಕೇಳಕ್ಕೆ ಹೋಗ್ಕೊಂಡು ಅವಕ್ಕೂ ಬುದ್ಧಿ ಇಲ್ಲ. ಸುಮ್ಮನೆ ನಮ್ಮ ಕಿರಿಕಿರಿ ಏನು ಮಾಡಕ್ಕೆ ಬರ್ತೈತ್ರಿ ಅಂತೇಳಿ ವಡ ವಡ ಹತ್ತವಲ್ಲ, ಉಪಯೋಗ ಇಲ್ಲ. ಮಹಾತ್ಮರು ಮಾತು ಎದಕ್ಕೆ ಹೇಳಾಕತ್ತಾರ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಹೃದಯದೊಳಗೆ ನೀನು ಇಳಿಸ್ಕೊಂಡೆಲ್ಲ, ನಿನ್ನ 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 ಕಿಮ್ಮತ್ತು ಜಾಸ್ತಿ ಆಗ್ತದೆ. ನಿನ್ನ ಹೃದಯದೊಳಗಿನ ಕಲ್ಮಶ ಹೋಗ್ತದೆ. ನಿನ್ನ ಹೃದಯದೊಳಗಿರುವಂತಹ ಸಂಶಯ ವಿಪರೀತ ಭಾವನೆಗಳು ಹೋಗ್ತಾವೆ. ನಿನ್ನ ಹೃದಯದೊಳಗಿರುವಂತಹ ತಾಪ ಹೋಗ್ತದೆ. ನಿನ್ನ ಹೃದಯದೊಳಗಿರ್ತಕ್ಕಂತಹ ದುಃಖ ದುಮ್ಮಾನ ಹೋಗ್ತದೆ. ಅವು ಮಾತು ಭಾಳ ಉಪಯೋಗಕ್ಕೆ ಬರ್ತಾವೆ. ಕಷ್ಟ ಕಾಲದೊಳಗೆ ಆಗುವ ಮಹಾತ್ಮರ ಮಾತು ಯಾರ ಮಾತನೂ ಆಗಿ ಬರಂಗಿಲ್ಲ. ನೀನು ಕಷ್ಟ ಕಾಲದೊಳಗಿದ್ದಾಗ ನಿನಗೆ ಆಗೋದು ಯಾವ್ದು ಮಾತು? ಮಹಾತ್ಮರ ಮಾತು. ಅದಕ್ಕಾಗಿ ಅಲ್ಪವಾಗಿರುವಂಥ ಆಯುಷ್ಯ ಐತಿ. ಏಟದವು ಎಲ್ಲರೂ
ಕಳೆದು ಬಿಟ್ಟಿವಿ ಎಟ್ಟೆಟ್ಟು ಹೋಗಿಬಿಟ್ಟವು ಭಾಳ. ಬಾಲಸ್ತಾವತ್ ಕ್ರೀಡಾಸಕ್ತ ತರುಣಸ್ತಾವತ್ ತರುಣೀರಕ್ತ ವೃದ್ಧಸ್ತಾವತ್ ಚಿಂತಾಮಗ್ನ. ಹೊಂಟಾವು, ನೀನು ಹೇಳಿಲ್ಲ, ಹೊಂಟಾವ. ಹೋಗುವುದ್ರೊಳಗೆ ಒಂದು ಈಟ್ರ ನಿನಗಾಗಿ ಬಳಸ್ಕೊ, ನಿನಗಾಗಿ ಉಪಯೋಗ ಮಾಡ್ಕೊ, ನಿನಗಾಗಿ ನೀನು ಉಪಯೋಗ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಗುರುಗಳ ಮಾತನ್ನು ಕೇಳು. ಹೆಂಗೆ ಕೇಳು ಅಂತಂದ್ರೆ ಗುರುಗಳು ಹೆಂಗೆ ಹೇಳ್ಯಾರ ಹಂಗೆ ಕೇಳು. ಮತ್ತು ಅವ್ರು ಹೇಳೋದೊಂದು ನೀ ತಿಳ್ಕೊಳ್ಳೋದೊಂದು ಆಗ್ಬಾರ್ದು ನೋಡ್ರಿ. ಹೌದಿಲ್ಲ? ಭಾಳ ಮಂದಿ ಹಂಗೆ ಮಾಡ್ತಾವೆ. ಅವ್ರೊಂದು ಬೇರೆ ಹೇಳಿರ್ತಾರೆ, ಇವೊಂದು ಬೇರೆ ತಿಳ್ಕೊತಾವೆ. ಚೆನ್ನಾಗಿ ಕೇಳಬೇಕು. ಕೇಳಿದ್ದನ್ನು ಹೆಂಗೆ ಕೇಳಿರ್ತಿ ಹಾಗೆ ತಿಳ್ಕೊಬೇಕು. ಹೆಂಗೆ ಕೇಳಿ ಹೆಂಗೆ ತಿಳ್ಕೊಂಡು ಹಂಗೆ ಒಳಗೆ ಇಳಿಸ್ಕೋಬೇಕು. ಅಂದಾಗ ಏನಾಕತ್ರಿ, ಗುರುಗಳ ಮಾತೇನು ಅರ್ಥ ಆಗ್ತದೆ. ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳ್ತಾರೆ, ನೆರೆ ಕೇಳು, ಕೇಳುವುದನ್ನು ಅರಿದುದನ್ನು ಮರೆಯದಿರು ಗುರು ಪೇಳ್ದ ತೆರದಳು. ಹೆಂಗ್ರಿ? ಚೆನ್ನಾಗಿ ಕೇಳು. ಹೆಂಗೆ ಕೇಳು? ಹೆಂಗೆ ಚೆನ್ನಾಗಿ ಕೇಳು ಅಂದ್ರೆ ಹೆಂಗೆ ಕೇಳೋದು ಶಿವಮ್ಮ? ಚಂದ ಕೇಳೋದು ಅಂದ್ರೆ ಕಿವಿ ತುಂಬ ಹೃದಯವನ್ನು ಇಟ್ಕೋಬೇಕು. ತಿಳಿತಿಲ್ಲ? ಕೇಳುವುದನ್ನು ತಿಳ್ಕೊ. ನೀ ಕೇಳಾಕತ್ತಿದ್ದು ನಿನಗೆ ತಿಳಿಯಾಕತ್ತು ಅಂದ್ರೆ ಒಳಗೆ ಇಳಿತದ. ಮರೆಯಂಗಿಲ್ಲ, ಅರ್ಥದ್ದು ಮರೆಯಂಗಿಲ್ಲ. ಒಂದು ಮಾತು ಹೇಳ್ತೀನಿ, ತಿಳಿತು ಅಂದ್ರೆ ಮರೆಯಂಗೇ ಇಲ್ಲ. ನಾವು ತಿಳಿಲಾರ್ದ ಶಬ್ದ ನಾವು ಎಂದೂ ತಲೆಯಾಗಿ ಇಟ್ಕೊಳಂಗಿಲ್ಲ. ಯಾವಾರ ಒಬ್ಬ ಬಾಸ್ಕಡ್ ಬೇಗಳ ಬೈದಿದ್ದಂತ ಇಟ್ಕೋರಿಗೆ 10-15 ವರ್ಷದ ಹಿಂದೆ ಮಗ ಅದನ್ನು ಚಂದ ತಿಳ್ಕೊಂಡಿರಿ. ಯಾಕ್ರಿ ಅವ್ನು ಹೆಂಗೆ ಬೈದಾನ ಹಂಗೆ ಕಣ್ಣು ಮುಚ್ಚಿದ್ರೆ ಸಾಕು, ಆ ಸನ್ನಿವೇಶನ ಮೆದ್ರಿಗೆ ಬಂದು ನಿಂದಿರ್ತದೆ. ಮರ್ತಿಲ್ಲ ನೀವು ಅದನ್ನು. ಕೆಲಸಕ್ಕೆ ಬರಲಾರ್ದ ಬೇಗಳ ತಲೆಯಾಗಿ ಹೆಂಗೆ ಇಟ್ಕೊಂಡಿರಲ್ಲ, ಇದು ನಿನ್ನ ಆತ್ಮೋದ್ಧಾರಕ್ಕಾಗಿ ಉಪಯೋಗ ಆಗುವಂಥ ಮಾತೈತಿ. ಇದನ್ನು ನಿನ್ನ ತಲೆಯಾಗಿಟ್ಕೋ. ಹೆಂಗೆ? ಗುರು ಪೇಳ್ದ ತೆರದಳು. ಗುರುಗಳು ಹೆಂಗೆ ಹೇಳ್ಯಾರ ಹಂಗೆ ನಿನ್ನ ತಲೆಯಾಗಿ ಇಟ್ಕೋ ವಿನಃ ನಿನ್ನ ತಲೆಯಾಗಿ ಹೆಂಗೈತಿ ಹಂಗೆ ಇಟ್ಕೋಬೇಡ. ಯಾಕಂದ್ರೆ ನಾನು ಸಂಸ್ಕಾರನ ಬೇರೆ ಅದಾವು. ನಮ್ಮ ಸಂಸ್ಕಾರ ಭಾಳ ವಿಪರೀತವಾದದ್ದು ಅದಾವು. ಸಂಶಯದಿಂದ ತುಂಬಿಕೊಂಡವ, ಅನುಮಾನ ತುಂಬಿಕೊಂಡದ, ಏಕ್ರಿ ವಿಪರೀತ ಭಾವನಾದಿಂದ ತುಂಬಿಕೊಂಡದ. ನಿನ್ನೊಳಗೆ ನಿನ್ನ ಸಂಸ್ಕಾರ ಇದ್ದಂಗೆ ತಿಳ್ಕೋಬೇಡ. ಗುರು ಹೆಂಗೆ ಹೇಳ್ಯಾರ ಹಂಗೆ ತಿಳ್ಕೊಂಡು ಅಂತಂದ್ರೆ ವಚನದ ಉಪದೇಶದ ಅರ್ಥ ನಿನಗೆ ಆಗ್ತದೆ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಕತ್ತಾರ. ಅಂತಹ ಯಾವ ಮಾತುಗಳನ್ನು ನಾವು ನೀವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳಿ ನನ್ನ ಅರಬೀರ್ದ ವಾಗ್ರೂಪ ಶಿವಪುಷ್ಪಗಳನ್ನು ಸದ್ಗುರುವಿನ ಚರಣ ಸನ್ನಿಧಿಗೆ ಸಮರ್ಪಣೆ ಮಾಡ್ತೀನಿ. ಹರ ಓಂ ತತ್ಸತ್.